ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಗಂಗಾ ಸ್ವಿಟ್ಜರ್ಲ್ಯಾಂಡ್ಗೆ ಹನಿಮೂನ್ ಟಿಕೆಟ್ ಬುಕ್ ಮಾಡಿದ್ದೀನಿ, 15 ದಿನ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಹೋಗ್ಬಿಟ್ಟು ಬರೋಣ ಅಂತ ಗಂಗಾ ಹೇಳ್ತಾಳೆ. ಇದನ್ನೆಲ್ಲ ಯಾರನ್ನು ಕೇಳಿ ಮಾಡಿದ್ಯಾ, ಇದೆಲ್ಲ ನನಗಿಷ್ಟ ಇಲ್ಲ, ಮದುವೆ ಒಂದಾಗ್ಲಿ ಅಂತ ಹೇಳ್ಬಿಟ್ಟು ಶಂಕರ ಅಲ್ಲಿಂದ ಇದ್ದೋಗ್ತಾರೆ. ನೋಡಿದ್ರ ಅತ್ತೆವಾ, ನಾನು ಒಂದು ಹೆಣ್ಣು ಅನ್ನೋದನ್ನು ಮರೆತು ಇವ್ರ ಜೊತೆ ಪ್ರೀತಿಯಿಂದ ಖುಷಿಯಾಗಿರ್ಬೇಕು ಅಂತ ಹೇಳಿ ಮನಸ್ಸಿನ ಭಾವನೆನ ರೀತಿ ಹಂಚ್ಕೊಳ್ಳೋದಕ್ಕೆ ಅಂತ ನೋಡಿದ್ರೆ ಅದಕ್ಕೂ ಶಂಕರ ಅವರು ಸ್ಪಂದಿಸ್ತಾನೆ ಇಲ್ಲ. ನೋಡಿ ಅತ್ತೆವಾ ಅಂತ ಹೇಳಿ ಗಂಗಾ ಹೇಳ್ತಾಳೆ. ಭೈರಾದೇವಿ, ನೋಡವ, ಇವನು ಇವಾಗ ಈ ರೀತಿ ಇದ್ದಾನೆ, ನೀನನ್ ಮದ್ವೆ ಆದ್ಮೇಲೆ ಆಗೋದಕ್ಕೆ ಒಪ್ಕೊಂಡಿರೋದೇ ಒಂದ್ ದೊಡ್ಡ ವಿಷಯ. ಕಬ್ಬಣನ ಕಾದಾಗ್ಲೇ ಬದುಕಿಸ್ಬೇಕು, ಏನ್ ಮಾಡೋದು, ಪದೇ ಪದೇ ಅದನ್ನ ಬಗ್ಸೋದಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಯಾವ ರೀತಿ ಇರ್ತಾನೆ ಅನ್ನೋದೇ ಗೊತ್ತಾಗೋದಿಲ್ಲ. ಸ್ವಲ್ಪ ದಿನ ಕಾದ್ ನೋಡೋಣ, ಒಂದ್ ಸ್ವಲ್ಪ ದಿನ ತಾಳ್ಮೆಯಿಂದ ಇರು. ಮೊದ್ಲು ಅವ್ನ್ ನಿನ್ ಕುತ್ತಿಗೆಗೆ 3 ಗಂಟೆ ಹಾಕ್ಲಿ, ಅವನ್ನ ಯಾವ ರೀತಿ ಬಗ್ಗಿಸ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಭೈರಾದೇವಿ ಹೇಳಿದಾಗ, ಸರಿ ಅತ್ತೆವಾ, ಕಾದ್ಕೊಂಡು ಪಡೆಯೋ ಪ್ರೀತಿನೇ ತುಂಬಾ ಅಪರೂಪ ಅಂತ ಹೇಳ್ತಾರೆ. ಅಂತ ಪ್ರೀತಿಗೆ ತುಂಬಾ ಪ್ರೀತಿ ಹೆಚ್ಚಾಗಿರುತ್ತೆ ಅಂತ ಕೇಳ್ಪಟ್ಟಿದೀನಿ. ಅವರು ಅಷ್ಟಿಲ್ದೆ ಹೇಳಿರ್ತಾರ, ನಿಮ್ ಮಾತನ್ನ ನಾನು ಕೇಳ್ತೀನಿ ಅತ್ತೆವಾ. ದೇವಿ ಹತ್ರ ಗಂಗಾ ಹೇಳ್ತಾಳೆ. ಕಡೆ ಸುನಂದನಿಗೆ ಪಾರ್ವತಿ ಫೋನ್ ಮಾಡಿರ್ತಾರೆ. ಸುನಂದ ಪಾರ್ವತಿ ಹತ್ರ ಮಾತಾಡ್ತಿರ್ಬೇಕಾದ್ರೆ ಮಾತಾಡ್ತಾ ರುದ್ರನ್ ಬಗ್ಗೆ ಮಾತಾಡ್ತಾರೆ. ಪಾರ್ವತಿ ಈ ಮಾತು ಕೇಳಿ ಸುನಂದನ್ಗೆ ತುಂಬಾನೇ ಕೋಪ ಬರುತ್ತೆ. ಅಲ್ವಾ, ನಿಮ್ಮ ಮೇಲೆ ನಮ್ಗೆ ತುಂಬಾನೇ ಗೌರವ ಇದೆ ಅತ್ತೆವಾ. ಮನೆಯಲ್ಲಿ ಗುಂಡ ಹೇಗಿದ್ದಾನೆ, ಶಂಕರ ಹೇಗಿದ್ದಾನೆ, ಭೈರಾದೇವಿ ಹೇಗಿದ್ದಾಳೆ, ಗಂಗಾ ಹೇಗಿದ್ದಾರೆ ಅನ್ನೋದನ್ನ ಮಾತ್ರ ವಿಚಾರಿಸಿ, ಎಲ್ಲದಕ್ಕೂ ಕೂಡ ನಾನು ಉತ್ತರ ಕೊಡ್ತೀನಿ. ಆವತ್ತು ಕೂಡ ನೀವು ನನ್ನ ಗಂಡನ ಬಗ್ಗೆ ನನ್ನ ಹತ್ರ ಮಾತಾಡೋದಕ್ಕೆ ಬರಬೇಡಿ. ನನಗೆ ಒಡೆದು ಬಡ್ದು ಮಾಡಿದ್ರೆ ಅದನ್ನೆಲ್ಲ ನಾನು ಹೇಗೋ ಸಹಿಸ್ಕೊಂಡು ಅವ್ರ ಜೊತೆ ನಾನು ಹೆಂಡತಿಯಾಗಿ ಬಾಳ್ತಾ ಇದ್ದೆ. ಆದ್ರೆ ಅವ್ರು ನನಗೆ ಮಾಡಿರೋದು ಸಾಯೋವರೆಗೂ ಅದನ್ನ ಮರೆಯಲಾಗಕ್ಕಿಲ್ಲ ಅತ್ತೆವಾ. ಅದನ್ನ ನನಗೆ ಮಾಡಿದ್ದಾರೆ, ಅದೇ ಕಾರಣಕ್ಕೂ ಅವ್ರನ್ನ ಕ್ಷಮಿಸಿ ನನ್ನ ಗಂಡ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅತ್ತೆವಾ. ಸುನಂದ ಹೇಳ್ತಾರೆ, ಆಗಲ್ಲ ಕಣವ, ನೋಡು, ಈಗ ಯಾವ ಮನುಷ್ಯ ತಪ್ಪು ಮಾಡೋದಿಲ್ಲ ಹೇಳು. ತಪ್ಪು ಮಾಡಿದಾನೆ ನಿಜ, ಆದ್ರೆ ನೀನು ಮತ್ತೆ ಮಗು ಇಬ್ರು ಜೊತೆಗಿದ್ರೆ ಅವನ್ನ ನಾವು ಸರಿದಾರಿಗೆ ತರ್ಬೋದು, ಒಳ್ಳೆ ದಾರಿಲಿ ನಡೀತಾನೆ ಅನ್ನೋ ನಂಬಿಕೆ ನನಗಿದೆ. ಇಬ್ರು ಜೀವನನೂ ಸರಿ ಹೋಗ್ಬೇಕು ಅಲ್ವೇ. ನಾವು ಗೌರಿ ಮತ್ತೆ ಶಂಕರನ್ನ ಒಂದ್ ಮಾಡ್ಬೇಕು ಅಂತ ಸೇರ್ಕೊಂಡು ಎಷ್ಟೆಲ್ಲಾ ಕಷ್ಟಪಟ್ವಿ ನೋಡು. ಇದು ಕೂಡ ಹಾಗೆ ಕಣವ, ನೀನು ನಿನ್ ಗಂಡನ ಜೊತೆ ಸೇರ್ಬೇಕು, ಗಂಡನ ಜೊತೆ ಸೇರಿ ನೀನು ನಿನ್ ಜೀವನನ ಪರಿಪೂರ್ಣ ಮಾಡ್ಕೋಬೇಕು ಕಣವ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕಣವ, ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಪಾರ್ವತಿ ಹೇಳ್ತಾ ಇರ್ತಾರೆ, ಅತ್ತೆವಾ, ನಾನು ಹೇಳ್ತಾ ಇದ್ದೀನಲ್ವೇ, ನೀವೇನ್ ಕೇಳಿದ್ರು ನಾನು ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ. ಆದ್ರೆ ಈ ವಿಷಯಕ್ಕೆ ನನಗೆ ಫೋನ್ ಮಾಡೋದಕ್ಕೆ ಹೋಗ್ಬೇಡಿ ಹೇಳ್ಬಿಟ್ಟು ಸುನಂದ ಫೋನ್ನ ಕಟ್ ಮಾಡ್ತಾರೆ. ಪಾರ್ವತಿ, ಏನಿದು ಸುನಂದ ಈ ರೀತಿ ಮಾತಾಡ್ಬಿಟ್ಲಲ್ಲ, ಹಾಗಾದ್ರೆ ಈ ಜೀವನದಲ್ಲಿ ಇವರಿಬ್ರು ಒಂದಾಗೋದೇ ಇಲ್ವೇ, ಇಬ್ರು ಒಂದಾಗ್ಲಿ ಅಂತ ನಾನು ಎಷ್ಟೆಲ್ಲಾ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿ ಪಾರ್ವತಿ ಯೋಚನೆ ಮಾಡ್ತಾ ನಿಂತು ಬಿಡ್ತಾರೆ. ಕಡೆ ಡಾಕ್ಟರ್ಗೆ ಮಗುನ ತೋರಿಸಿರ್ತಾರೆ, ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ರಿಪೋರ್ಟ್ ಬಂದ ತಕ್ಷಣ ಪೇರೆಂಟ್ಸ್ ನ ಕರೀರಿ ಅಂತ ಡಾಕ್ಟರ್ ಹೇಳ್ತಾರೆ. ನರ್ಸ್ ಹತ್ರ ಬಿಟ್ಬಿಟ್ಟು ಗೌರಿ ಅಲ್ಲಿಂದ ಹೋಗ್ತಾರೆ. ಗೌರಿ ಡಾಕ್ಟರ್ ಹತ್ರ ಬಂದ ತಕ್ಷಣನೇ, ಏನಿದೆ ರಿಪೋರ್ಟ್ ಅಲ್ಲಿ, ನನ್ ಮಗುಗೇನು ಪ್ರಾಬ್ಲಮ್ ಇಲ್ವಾ ಅಂತ ಕೇಳ್ತಾರೆ. ಡಾಕ್ಟರ್, ನೋಡಿ, ನಿಮ್ ಮಗಳಿಗೆ ಈಗ ತಾನೇ ಒಂದ್ ಚಿಕ್ಕದಾಗಿ ಪ್ರಾಬ್ಲಮ್ ಶುರುವಾಗಿದೆ. ಏನಪ್ಪಾ ಅಂತಂದ್ರೆ ಅದನ್ನ ಚಿಕನ್ ಫಾಕ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿ ದೈವದ ಕಡೆಯಿಂದ ಹೇಳ್ಬೇಕು ಅಂತಂದ್ರೆ ಅದನ್ನ ಅಮ್ಮ ಅಂತ ಕರೀತಾರೆ. ಸದ್ಯಕ್ಕೆ ನಾನು ಇದಕ್ಕೆ ಟ್ರೀಟ್ಮೆಂಟ್ ಬರ್ಕೊಟ್ಟಿದ್ದೀನಿ, ನಾನು ಹೇಳಿರೋ ಟ್ರೀಟ್ಮೆಂಟ್ ನ ಮಗುಗೆ ಸರಿಯಾಗಿ ಕೊಡಿ, ಹುಷಾರಾಗುತ್ತೆ ಅಂತ ಹೇಳಿದಾಗ, ಸರಿ ಡಾಕ್ಟರ್ ಕೊಡಿ, ನಾನು ಫಾರಿನಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸ್ತೀನಿ ಅಂತ ಗೌರಿ ಹೇಳ್ತಾರೆ. ಅಲ್ಲ, ನೀವೇನ್ ಎಜುಕೇಟೆಡ್ ತರ ಕಾಣಿಸ್ತೀರಾ, ಫಾರಿನ್ ಅಂತ ದುಡ್ಡಿದೆ ನಿಮ್ಮ ಹತ್ರ, ಅದನ್ನ ಖರ್ಚು ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ, ಟೈಮು ವೇಸ್ಟ್, ದುಡ್ಡು ವೇಸ್ಟ್. ಫಾರಿನ್ ನಲ್ಲಿರೋ 90% ಡಾಕ್ಟರ್ ನಮ್ ದೇಶದವರೇ ಇದ್ದಾರೆ ಗೊತ್ತಾ. ಈಗ ಅದ್ರ ಅರ್ಥ ಏನ್ ಹೇಳಿ? ನಮ್ ದೇಶದಲ್ಲೂ ಕೂಡ ಒಳ್ಳೆ ಡಾಕ್ಟರ್ಸ್ ಇದಾರೆ ಅಂತ ಹೇಳ್ತಾ ಇರೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳಿ ಡಾಕ್ಟರ್ ಹೇಳ್ತಾ ಇರ್ತಾರೆ. ಕಡೆ ಪಾರ್ವತಿ, ಸುನಂದ ನೋಡಿದ್ರೆ ಈಗ ಮಾತಾಡ್ಬಿಟ್ಲು, ನಾನು ಶಂಕರಂಗೆ ಫೋನ್ ಮಾಡ್ತೀನಿ, ಆಗಿರೋದನ್ನೆಲ್ಲ ಮರೆತು ನಾವೆಲ್ಲರೂ ಒಟ್ಟಿಗೆ ಖುಷಿಯಾಗಿ ಬಾಳ್ಕೊಂಡೋಗೋಣ ಅಂತಂದ್ರೆ, ಸಂಧಾನ ಮಾಡ್ಕೊಂಡು ಚೆನ್ನಾಗಿರೋಣ ಅಂತಂದ್ರೆ ನೀನ್ ಏನ್ ಹೇಳ್ತೀಯಾ, ಶಂಕರನ್ನೇ ಕೇಳ್ಬಿಡ್ತೀನಿ ಅಂತ ಪಾರ್ವತಿ ಶಂಕರಂಗ್ ಫೋನ್ ಮಾಡ್ತಾರೆ. ಶಂಕರಂಗೆ ಪಾರ್ವತಿ ಫೋನ್ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಅವ್ವ, ಫೋನ್ ಮಾಡಿದ್ದು ನಂಗೆ ಶಾನೆ ಖುಷಿ ಆಗ್ತೈತೆ ಕಣವ, 2 ದಿನ ಕಣವ, 2 ದಿನದಲ್ಲಿ ನನ್ ಮದ್ವೆ ಶುರು ಆಗ್ತೈತೆ, ಮದ್ವೆಗೆ ನೀನ್ ಬರ್ಲೇಬೇಕು. ಎಂಗೇಜ್ಮೆಂಟ್ ದಿನ ಬಂದು ಓದೆಲ್ಲ ಆತರ ಅಲ್ಲ ಕಣವ, ದಿನ ಮುಂಚೆನೆ ಬಂದು ನಮ್ಮಿಬ್ರಿಗೂ ಆಶೀರ್ವಾದ ಮಾಡ್ಬೇಕು ಕಣವ ನೀನು. ಶಂಕರ ಪಾರ್ವತಿ ಹತ್ರ ಕೇಳ್ಕೊಳ್ತಾ ಇರ್ತಾನೆ. ಪಾರ್ವತಿ ಏನನ್ನೋ ಮಾತಾಡದೆ ಸುಮ್ನೆ ಇಟ್ಕೊಂಡಿರ್ತಾರೆ. ಯಾಕವ್ವ ಏನು ಮಾತಾಡ್ತಾ ಇಲ್ಲ, ನಾಗ್ಬಿಟ್ಟೆ ಯಾಕವ್ವ ಅಂತ ಕೇಳ್ತಾ ಇರ್ಬೇಕಾದ್ರೆ, ಮಗನೇ, ನಾನ್ ಬರ್ದೆ ಇಲ್ಲಿಗೆ ಹೋಗ್ತೀನಿ, ಬರ್ತೀನಿ ಕಣ್ಲ ಮಗ, ನೀವ್ ಚೆನ್ನಾಗಿರ್ಬೇಕು ಅಂತ ನಾನು ಆಶೀರ್ವಾದ ಮಾಡ್ತೀನಿ ಕಣ್ಲ. ಪಾರ್ವತಿ ಹೇಳ್ತಾ ಇರ್ತಾರೆ, ನಾನ್ ನಿನ್ನ ಹತ್ರ ಏನೋ ಮಾತಾಡ್ಬೇಕು ಅಂತ ಫೋನ್ ಮಾಡ್ದೆ ಕಣ್ಲ, ಏನ್ ಹೇಳವ, ಮಗನ ಹತ್ರ ಮಾತಾಡೋದಕ್ಕೆ ಇಷ್ಟೊಂದ್ ಪೀಟಿಗೆ ಯಾಕವ, ಮಾತಾಡವ ಅಂತ ಶಂಕರ ಕೂಡ ಹೇಳ್ತಾರೆ. ಕಣ್ಲ, ಮುಂಚೆ ಎಲ್ಲ ನೀನು ರುದ್ರಣ್ಣ ಅಂತೇಳಿ ಎಷ್ಟೊಂದ್ ಪಿರುತಿ ಮಾಡ್ತಾ ಇದ್ದೆ,
ನಾನು ನಿಮ್ಮ ಅಪ್ಪ ಅನ್ಸ್ಕೊಂಡವನು ಅಂತೂ ಎಷ್ಟೆಲ್ಲ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೆ. ನಿಮ್ಮ ಅಪ್ಪನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೆ. ನಿಮ್ಗಿಂತ ಜಾಸ್ತಿ ನೀನೇ ಕಂಡ್ಲಾ ನಿಮ್ಮ ಅಪ್ಪನ ಪ್ರೀತಿ ಮಾಡ್ತಾ ಇದ್ದಿದ್ದು ಹೇಳಿ ಹಳೆದನ್ನೆಲ್ಲ ನೆನಪು ಮಾಡ್ತಾ ಇರ್ತಾರೆ. ಈ ಕಡೆ ಡಾಕ್ಟರ್ ನೋಡಿ ನನ್ ಮಗಳಿಗೂ ಕೂಡ ಇದೇ ರೀತಿ ಆಗಿತ್ತು. ನಾನ್ ಡಾಕ್ಟರ್ ಅನ್ನೋದನ್ನೇ ಸೈಡಿಗಿಟ್ಟು ದೈವದ ಮುಂದೆ ಮೊರೆ ಹೋದೆ. ದೈವದ ಮುಂದೆ ಮೊರೆ ಹೋದ್ರೆ ದೈವ ನಮಗೆ ಕಣ್ ತೆರೆಸ್ತಾನೆ. ನಾವ್ ರಾಕೆಟ್ ಹಾರ್ಸೋದಕ್ಕೂ ಮುಂಚೆನೆ ರಾಕೆಟ್ಗೆ ಪೂಜೆ ಮಾಡೇ ನಾವ್ ರಾಕೆಟ್ ಅನ್ನ ಹಾರಿಸೋದು. ಅರ್ಥ ಏನ್ ಹೇಳಿ? ದೇವ್ರಿದ್ದಾನೆ ಅಂತ ತಾನೆ? ಇಲ್ದೆ ಏನು ಇಲ್ಲ. ಫಸ್ಟ್ ದೇವ್ಲೇಕ ಶುರುವಾಗಿದ್ದು, ಆಮೇಲೆ ವೈದ್ಯಕೀಯ ಲೋಕ ಶುರುವಾಯ್ತು. ಗೌರಿಗೆ ಡಾಕ್ಟರ್ ಹೇಳ್ತಾ ಇರ್ತಾರೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನೀವೆಂತ ಒಳ್ಳೆ ಸಲಹೆ ಕೊಟ್ಬಿಟ್ರಿ. ನನ್ ಮಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಮಗಳಿಗೆ ಹುಷಾರಾಗ್ಬಿಟ್ರೆ ನಂಗಷ್ಟೇ ಸಾಕು ಅಂತ ಗೌರಿ ಹೇಳ್ತಾ ಇರ್ತಾರೆ. ನಿಮಗೆ ಒಳ್ಳೇದಾಗ್ಲಿ, ಕೇರ್ಫುಲ್ ಆಗಿ ನಿಮ್ಮ ಮಗಳನ್ನ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ದೇವ್ರ ಹತ್ರ ಮೊರೆ ಹೋಗ್ತೀನಿ, ಬೇಡ್ಕೊಂತೀನಿ ನನ್ ಮಗಳಿಗೆ ಹುಷಾರಾಗ್ಲಿ ಅಂತ ಮಗುನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಗೌರಿ ಒಂದ್ ಕಡೆ ಅಲ್ಲವಾ, ನಾನು ಹಳೆದನ್ನೆಲ್ಲ ನೆನ್ಪು ಮಾಡ್ಕೊಂಡು ನಾನು ಏನವ ಮಾಡೋದೈತೆ, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಶಾನೆ ಬೇಜಾರಾಗ್ತೈತ್ ಕಣವ. ಅವರು ನನಗೆ ಅಪ್ಪ ಅಂತ ಅನ್ಸ್ಕೊಂಡಿದ್ರು, ಅಷ್ಟೇ ಆದ್ರೂ ಅವ್ನು ನನಗೆ ಚಿಕ್ಕಪ್ಪ ಅಲ್ವೇ, ನಮ್ಮ ಅಪ್ಪನ ತಮ್ಮ. ಅಪ್ಪಂಗೆ ಒಡ ಹುಡ್ತವನವನು ಹೇಳಿ ಅಪ್ಪನ್ನು ಕೂಡ ನೆನ್ಪು ಮಾಡ್ಕೊತಾ ಇರ್ತಾರೆ ಶಂಕರ. ಪಾರ್ವತಿ, ನೋಡ್ಲ ಮಗ, ಇನ್ನು ಎಷ್ಟು ದಿನ ನಾವು ದ್ವೇಷ ದ್ವೇಷ ಅಂತ ದ್ವೇಷದಿಂದೇನೆ ಬೇಕು ಹೇಳು? ಎಲ್ಲ ಮರ್ತು ನಾವು ಖುಷಿಯಾಗಿ ಇರ್ಬೋದು ಅಲ್ವೇನ್ಲಾ? ತಪ್ಪನ್ನೆಲ್ಲ ಕ್ಷಮಿಸಿ ನಾವು ಅವ್ರ ಜೊತೆ ಪ್ರೀತಿಯಿಂದ ನಡ್ಕೊಂಡ್ರೆ ಅವರು ಮೊದ್ಲಿನ ತರ ಮನುಷ್ಯರಾಗ್ತಾರಲ್ವೇನ್ಲಾ? ಅವರು ಜೈಲಿಗೆ ಹೋಗಿ ಬಂದ್ಮೇಲೆ ಒಳ್ಳೆ ಮನಸ್ಸರಾಗ್ತಾರೆ ಅಂತ ಅನ್ಕೊಂಡಿದ್ದೆ. ಅವರು ಅವ್ರ ಕೆಟ್ಟ ಬುದ್ಧಿನ ಬಿಡ್ಲೇ ಇಲ್ಲಲ್ಲವಾ? ಅವರು ಒಳ್ಳೆತನದಲ್ಲಿದ್ದಾರೆ, ಅವರು ಬದಲಾಗಿದ್ದಾರೆ ಅಂದ್ರೆ ಅವ್ರಕ್ಕಿಂತ ಹೆಚ್ಚಾಗಿ ಖುಷಿ ಪಡೋನು ನಾನೇ ಕಣವ. ನನ್ಗಿಂತ ಇನ್ಯಾರು ಇಲ್ಲ ಕಣವ ಖುಷಿ ಪಡೋರು ಅಂತ ಶಂಕರ ಹೇಳ್ತಾರೆ. ಹಾಗೆ ಅವ್ರನ್ನ ಕ್ಷಮಿಸಿ ಅವ್ರು ಒಳ್ಳೇರಾಗ್ತೀವಿ ಅಂದ್ರೆ, ಬದಲಾಗ್ತೀನಿ ಅಂದ್ರೆ ನೀನ್ ಅವ್ರಿಗೆ ಅವಕಾಶ ಮಾಡ್ಕೊಡ್ತೀಯಾ? ನಿನ್ ಜೊತೆಲಿರಕ್ಕೆ ಒಪ್ಕೊಳ್ತೀಯಾ? ಪಾರ್ವತಿ ಹೇಳ್ದಾಗ ಖಂಡಿತವಾಗ್ಲೂ ಒಪ್ಕೊಂತೀನಿ ಕಣವ. ನಾನು ಎಲ್ಲರ ಜೊತೆನೂ ಪ್ರೀತಿಯಿಂದ ಖುಷಿಯಿಂದ ಇರ್ಬೇಕು ಅಂತ ಆಸೆ ಪಡ್ತೀನಿ. ಏನ್ ಮಾಡೋದು, ಯಾರು ನನ್ನ ಮನ್ಸನ್ನ ಅರ್ಥನೇ ಮಾಡ್ಕೊಳಲ್ಲ. ಶಂಕರ ಹೇಳ್ದಾಗ ಸರಿ ಕಣ್ಲ ಮಗ, ಇದನ್ನೆಲ್ಲ ನಾನ್ ಸರಿ ಮಾಡ್ತೀನಿ. ನೀನ್ ಇದನ್ನೆಲ್ಲ ಸರಿ ಮಾಡ್ತೀನಿ ಅಂತ ಹೊರಟಿದೀಯಲ್ಲವ, ನೀನ್ ನಿಜವಾಗ್ಲೂ ಗ್ರೇಟ್ ಕಣವ. ಶಂಕರ ಹೇಳ್ತಾ ಇರ್ತಾರೆ, ಮದ್ವೆಗೆ ತಪ್ಪಿಸ್ದೆ ಬರ್ಬೇಕು ಕಣವ ಅಂದಾಗ ಸರಿ ಕಣಪ್ಪ ಬರ್ತೀನಿ ಹೇಳ್ಬಿಟ್ಟು ಫೋನ್ ನ ಕಟ್ ಮಾಡ್ತಾರೆ. ಸುನಂದ ಅಂತೂ ಒಪ್ಕೊಳ್ಳಿಲ್ಲ. ನನ್ ಮಗ ಶಂಕರನಾದ್ರೂ ಒಪ್ಕೊಂಡಲ್ಲ. ಮಗ ತುಂಬಾನೇ ಒಳ್ಳೆಯವನು, ಅವನು ತಾಯಿ ಮನಸ್ಸಿರೋನು. ಪಾರ್ವತಿ ಶಂಕರನ ಹೊಗಳ್ತಾ ಇರ್ತಾರೆ. ನನ್ ಕಡೆ ಶಾಪ್ಗೆ ಹೋಗ್ಬಿಟ್ಟು ಬರ್ತೀನಿ ಭುವಿ, ಇಲ್ಲೇ ಕುತ್ಕೊಂಡಿರು ಅಂತ ಗೌರಿ ಹೇಳ್ದಾಗ, ಅಮ್ಮ ನಾನು ಬರ್ತೀನಿ ಅಂತ ಮಗು ಆಟ ಮಾಡ್ತಾ ಇರುತ್ತೆ. ಗೊಂಬೆ ತಗೋಬೇಕು, ನಾನು ಬರ್ತೀನಿ ಅಂತ ಹೇಳ್ದಾಗ ಸರಿ ಆಯ್ತು ಬಾ ಹೇಳ್ಬಿಟ್ಟು ಗೌರಿ ಮಗುನ ಕರ್ಕೊಂಡು ಶಾಪ್ ಒಳಗಡೆ ಬರ್ತಾರೆ. ಆ ಗೊಂಬೆ ಬೇಕು, ಈ ಗೊಂಬೆ ಬೇಕು ಅಂತ ತಗೊಳ್ತಾ ಇರ್ತಾರೆ. ಡೆವಿಲ್ ಅಂಕಲ್ ಅಂತ ಹೇಳ್ಬಿಟ್ಟು ಒಂದು ಡೆವಿಲ್ ಗೊಂಬೆನು ಸಹ ತೋರಿಸ್ತಾಳೆ. ಆಯ್ತು ತಗೋ ಅಂತ ಹೇಳಿ ಗೌರಿ ಕೋಪದಿಂದ ಆ ಗೊಂಬೆನ ಎತ್ತಿ ಕೊಡ್ತಾರೆ. ಎತ್ತಿ ಎಲ್ಲ ತಗೊಂಡಾದ್ಮೇಲೆ ಕಾರಲ್ಲಿ ಬಂದು ಮತ್ತೆ ಕುತ್ಕೊಂತಾರೆ. ಡ್ರೈವರ್, ಮೇಡಮ್ ಎಲ್ಲಿಗೆ ಹೋಗೋದು, ವೀಸಾ ಆಫೀಸ್ಗಾ ಅಥವಾ ಹೋಗೋದ ಅಂತ ಕೇಳ್ತಿರ್ಬೇಕಾದ್ರೆ, ಇವಾಗ ನೋಡಿ ನಾನು ಫಾರಿನ್ಗೆ ಹೋಗೋದು ಕ್ಯಾನ್ಸಲ್ ಆಯ್ತು, ವೀಸಾ ಆಫೀಸ್ಗೆ ಹೋಗೋದೇನ್ ಬೇಡ, ಊಟಕ್ಕೆ ಹೋಗೋಣ, ಮುಂದೆ ಎಲ್ಲಾದ್ರೂ ಒಂದು ಒಳ್ಳೆ ಹೋಟೆಲ್ ನೋಡಿ, ಬೇಡ ಹಾಸನ್ಗೆ ಹೋಗ್ಬಿಡಿ ಅಂತ ಗೌರಿ ಹೇಳ್ತಾರೆ. ಮೇಡಮ್ ಆಯ್ತು ಅಂತ ಹೇಳಿ ಡ್ರೈವರ್ ಕೂಡ ಗಾಡಿಯಲ್ಲಿಂದ ತೆಗಿತಾರೆ. ಈ ಕಡೆ ಸುನಂದ ಅದ್ಕೆ ಅಂತ ಕೂಕೊಂಡು ಶಂಕರ ಅವ್ರು ಬರ್ತಾರೆ. ನಾನು ಅಡ್ಗೆ ಮನೇಲಿ ಇದೀನಿ ಅಂದಾಗ ಅದ್ಕೆ ಒಂದ್2 ನಿಮಿಷ ಬನ್ನಿ ಅದ್ಕೆ ಮತ್ತೆ ಸ್ವಲ್ಪ ಮಾತಾಡ್ಬೇಕು ಹೇಳಿ ಸುನಂದನ್ನ ಕೂರ್ಸ್ಕೊಳ್ತಾನೆ ಶಂಕರ. ಆಯ್ತು ಶಂಕರ, ಏನ್ ವಿಷಯ ಅಂತ ಕೇಳಿದಾಗ, ಇನ್2 ದಿನದಲ್ಲಿ ನನ್ ಮದ್ವೆ ಇದೆ. ಪಾರ್ವತಿ ಅವ್ವ ಇದ್ದಿದ್ರೆ ಖುಷಿಯಾಗಿ ಮದ್ವೆನ ಓಡಾಡ್ಕೊಂಡು ಮಾಡ್ತಾ ಇದ್ಲು. ಅವಳು ಬೇರೆ ದೂರ ಇದ್ದಾಳೆ, ಮನೆ ಕೆಲ್ಸ ಇದಾವೆ. ಆದ್ರೆ ಮದ್ವೆ ಅಂದ್ರೆ ಸುಮ್ನೆ ಅಲ್ಲ. ಮದ್ವೆ ಅಂತಂದ್ರೆ ಒಂದ್ ಹೆಣ್ಣು ಗಂಡಿನ ಮನ್ಸಿನ ಸಂಭ್ರಮ ಅಷ್ಟೇ ಅಲ್ಲ, ಮನೆಯವ್ರು ಸೇರ್ಕೊಂಡು ಸಂಭ್ರಮ ಪಟ್ಟು ಮದ್ವೆನ ಆಚರಿಸ್ಬೇಕು. ಇವಾಗ ನಾವೆಲ್ಲ ಅಲ್ಲೊಬ್ರು ಇಲ್ಲೊಬ್ರು ಅಂತ ಹೇಳಿ ದೂರ ಇದೀವಿ. ಮನ್ಸಿಗೆ ತುಂಬಾನೇ ನೋವಾಗಿದೆ. ಅದಕ್ಕೆ ನಾನೀಗ ಮದ್ವೆಗೆ ಅಣ್ಣನು ಮತ್ತೆ ಶಿವರುದ್ರಪ್ಪನ್ನು ಕರೆಯೋಣ ಅಂತ ಅನ್ಕೊಂಡಿದೀನಿ ಹೇಳ್ದಾಗ ಶಾಕ್ ಆಗಿ ಸುನಂದ ನಿಂತ್ಕೊಂತಾರೆ. ಒಂದ್ ಮಾತ್ ಕೇಳೋಣ ಅಂತ ಕೇಳ್ತಾ ಇದ್ದೀನಿ ಕಣತ್ಕೆವಾ. ಶಂಕರ ಹೇಳ್ತಾ ಇರ್ಬೇಕಾದ್ರೆ, ನಿನ್ ಮದ್ವೆ ಕಣ್ ಶಂಕರ, ಅವ್ರು ಬಂದ್ರು ಬರ್ದೇ ಇದ್ರು ನನಗೇನ್ ನೋವಿಲ್ಲ. ನನ್ ಮನ್ಸಿಗೆ ನನ್ ಮೈಗೆ ಗಾಯ ಮಾಡಿದ್ರೆ ಹೇಗೋ ಸಹಿಸ್ಕೊಂಡ್ಬಿಡ್ತಾ ಇದ್ದೆ. ಆದ್ರೆ ಅವನು ನನ್ ಬಗ್ಗೆನೆ ಅನುಮಾನ ಪಟ್ಟು ಹುಟ್ಟಿರೋ ಮಗುನ ನನ್ ಮಗು ಅಲ್ಲ ಅಂತ ಹೇಳೋಗ್ಬಿಟ್ಟ. ಬಂದ್ರು ಬರ್ದೇ ಇದ್ರು ನನಗೇನಂತ ವ್ಯತ್ಯಾಸ ಕಾಣಿಸೋದಿಲ್ಲ. ಆದ್ರೂ ಸರಿ, ಕರ್ದಿಲ್ಲ ಅಂದ್ರೂ ಸರಿ. ಸುನಂದ ಹೇಳ್ತಾರೆ, ಯವ್ವ ನಿಮ್ ಉತ್ತರ ಇದೇ ಆಗಿರುತ್ತೆ ಅಂತ ನಂಗೆ ಗೊತ್ತಿತ್ತು ಅದ್ಕೆವಾ. ಇಷ್ಟು ದಿನ ಅಂತ ದ್ವೇಷ ಅಂತ ಹೇಳಿ ದ್ವೇಷದಿಂದ ಅವ್ರು ನೋಡ್ತೀರಾ, ನಾವೊಂಥರ ದ್ವೇಷ ಮಾಡಿದ್ರೆ ಅವ್ರೊಂಥರ ದ್ವೇಷ ಮಾಡ್ತಾರಲ್ವಾ, ಹೀಗೆ ಮುಂದುವರಿಯೋದು ನಾನ್ ಬೇಡ ಅಂತ ಹೇಳ್ತಾ ಇದೀನಿ ಅದ್ಕೆವಾ. ಅದಕ್ಕೋಸ್ಕರ ನಂಗೆ ಗೊತ್ತದ್ಕೆವಾ ನಿಮ್ ಮನ್ಸಿಗೆ ನೋವು ಆಗಿದೆ ಅಂತ. ಅಪ್ಪನ್ನೇ ಕೊಲೆ ಮಾಡ್ದವನು, ಈಗ ಅವಂಗೂ ಕೂಡ ಶಾನೆ ನೋವಾಗುತ್ತೆ. ಏನ್ ಮಾಡೋದು, ಇದೀಗೆ ಮುಂದುವರ್ಕೊಂಡು ಹೋಗೋದು ನಂಗೆ ಇಷ್ಟ ಇಲ್ಲ ಅದ್ಕೆವಾ ಅಂತ ಶಂಕರ ಹೇಳ್ತಾ ಇರ್ತಾರೆ. ಕಡೆ ನಂಗೆ ಈ ಗೊಂಬೆ ಬೇಡ ಅಂತ ಹೇಳಿ ಎಲ್ಲಾ ಗೊಂಬೆನೂ ತೆಗ್ದು ಎಸಿತಾ ಇರ್ತಾಳೆ ಭೂಮಿ. ನೀನೇ ಅಲ್ವಾ ಇಷ್ಟಪಟ್ಟು ಈ ಗೊಂಬೆ ಬೇಕು ಅಂತ ಹೇಳಿ ತಗೊಂಡಿದ್ದು, ಯಾಕೆ ಬೇಡ ಅಂತ ಹೇಳ್ತಾ ಇದೀಯ ಅಂತ ಗೌರಿ ಕೇಳಿದಾಗ, ಡೆವಿಲ್ ಅಂಕಲ್ ಬೇಕು ಅಂತ ಭೂವಿ ಹಠ ಮಾಡ್ತಾ ಇರ್ತಾಳೆ. ಬೇಡ ಕಣೆ ಭೂವಿ, ಹಠ ಮಾಡ್ಬೇಡ. ನೀನ್ ಇಷ್ಟೊಂದು ಹಠ ಮಾಡಿದ್ರೆ ಅಮ್ಮನ್ ಮನ್ಸಿಗೆ ತುಂಬಾನೇ ನೋವಾಗಲ್ವಾ? ನಮ್ಗೆ ಅಂತ ಆಗೋರು ನಮ್ಮ ಮನೆಯವ್ರು ಮಾತ್ರ, ಹೊರಗಿನವರು ಕ್ಷಣಿಕ ಮಾತ್ರ.
ಅವ್ರ ಪ್ರೀತಿ ಕ್ಷಣಿಕ ಆಗಿರುತ್ತೆ. ಅವ್ರ ಪ್ರೀತಿಗೆ ನಾವ್ ಇಷ್ಟೊಂದು ಹಂಬಲಿಸ್ಬಾರ್ದು ಕಣೆ ಭುವಿ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ, ನಿನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತೀನಿ. ಗೌರಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ಇಲ್ಲ, ನನಗೆ ಡೆವಿಲ್ ಅಂಕಲೇ ಬೇಕು, ಅವ್ರು ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಭುವಿ ಹೇಳ್ತಾ ಇರ್ತಾಳೆ. ವಿಜಿ ಶಂಕರಂಗೆ ಫೋನ್ ಮಾಡ್ತಾರೆ. ಆಗ ಶಂಕರ, ಏನ್ ಮಾಡೋದು ಮೇಡಮ್, ನಾನು ಎಷ್ಟು ಅಂತ ಸಹಿಸ್ಕೊಳ್ಳಿ ಹೇಳಿ, ಎಷ್ಟೇ ನನಗೆ ಬೈದ್ರು ನಾನು ಪದೇ ಪದೇ ಬರ್ತಾ ಇದ್ದೆ, ಇವಾಗ ಯಾಕೋ ನನಗೆ ಮನಸ್ಸು ಒಪ್ಪದೇ ಇಲ್ಲ ಅಂತ ಶಂಕರ ಹೇಳ್ತಾರೆ. ನಿಮಗೆ ಯಾಕೆ ಮನ್ಸು ಒಪ್ಪುತ್ತೆ ಹೇಳಿ, ಆದ್ರೆ ಮಗು ನಿಮ್ಮನ್ನ ದಿನಕ್ಕೆ 1000 ಸರಿ ನೆನ್ಪು ಮಾಡ್ಕೊಳ್ಳುತ್ತೆ. ಮಗು ನಿಮ್ ಹೆಸರನ್ನೇ 1000 ಸಲ ಜಪ ಮಾಡುತ್ತೆ. ಆದ್ರೆ ಮಗುಗೆ ಇನ್ನೂ ಹುಷಾರಾಗಿಲ್ಲ. ಇದಕ್ಕೆ ಕಾರಣ ನೀವೇ. ಈಗ ಆರಾಮಾಗಿ ಮದ್ವೆ ಆಗ್ತಾ ಇದ್ದೀರಾ. ಮದ್ವೆ ಆಗಿ ನೀವು ಆರಾಮಾಗಿರಿ. ಈ ಮಗುಗೆ ಏನಾದ್ರೂ ಆದ್ರೆ ನಿಮಗೇನು? ವಿಜಿ ಕೋಪ ಮಾಡ್ಕೊಂಡು ಫೋನ್ ಕಟ್ ಮಾಡ್ತಾರೆ. ಅದರಿಂದ ಶಂಕರ ಮೇಡಮ್ ಮೇಡಮ್ ಅಂತ ಹೇಳ್ತಾ ಇದ್ರು ಕೂಡ ಆಗ್ಲೇ ಕಟ್ ಆಗಿರುತ್ತೆ. ತುಂಬಾನೇ ಹುಷಾರಿಲ್ಲ ಅಂತ ಹೇಳಿದ್ದನ್ನ ಕೇಳ್ಬಿಟ್ಟು ಶಂಕರ ಒದ್ದಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.